ಬ್ರಹ್ಮಸ್ಥಾನ ಅಂದ್ರೆ ಏನು, ಅದರ ವೈಶಿಷ್ಟ್ಯತೆ ಏನು ಗುರುಜಿ? ಈ ವಾಸ್ತು ಪುರುಷನ ನಾಭಿ ಸ್ಥಾನ ಅಲ್ಲಿ ಸಾಕ್ಷಾತ್ ಬ್ರಹ್ಮದೇವರೇ ಸ್ಥಿತರಾಗಿರ್ತಾರೆ ಅನ್ನೋದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಯಾವುದೇ ಮನೆಯಲ್ಲಾಗ್ಲಿ ವಿಭಜನೆ ಅತಿ ಮುಖ್ಯ. ಪಿಲ್ಲರ್ಗಳು ನೋಡಿ, ಎಷ್ಟೋ ಜನ ಗೊತ್ತಿರಲ್ಲ, ಎಷ್ಟು ಪ್ರಮಾಣವಾಗಿ ಬ್ರಹ್ಮಸ್ಥಾನ ಬರುತ್ತೆ ಅಂತ ನಿರ್ಣಯ ಮಾಡಿದಾಗ ಅದರ ಸುತ್ತಲೂ ಎಲ್ಲೂ ಈ ಪಿಲ್ಲರ್ಗಳು ಬರಬಾರ್ದು. ಭೂಮಿಗೆ ನೇರವಾಗಿ ಬಂದಂತಹ ಎನರ್ಜಿ ಮನೆಯಲ್ಲಿ ಪಸರಿಸುತ್ತದೆ. ಶೌಚಾಲಯವಂತೂ ಇರಬಾರ್ದು. ಸೌತ್ ವೆಸ್ಟ್ ಕಾರ್ನರ್ ಅಲ್ಲೇ ಬೆಡ್ರೂಮ್ ಇರ್ತದೆ. ಇದಕ್ಕೆ ಅಟ್ಯಾಚ್ಡ್ ಯಾವಾಗ ಬಾತ್ರೂಮ್ ಇರ್ತದೋ ಅದು ಯಾವ ಭಾಗದಲ್ಲಿ ಬಂದಿದೆಯೋ ಅದಕ್ಕೆ ಸಂಬಂಧಪಟ್ಟಿರಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸ ಆಗಿರ್ಬೋದು, ಅದು ಸಂತಾನ ದೋಷವಾಗಿರ್ಬೋಂಥದ್ದು, ಇದೆಲ್ಲ ತೋರಿಸುವಂಥದ್ದು ಈ ಬ್ರಹ್ಮಸ್ಥಾನದ ಒಂದು ವಿಶೇಷತೆ. ಗುರುಜಿ, ಕಳೆದ ಸಂಚಿಕೆಯಲ್ಲಿ ನಮಗೆ ದೇವಮೂಲೆ ಅಂದ್ರೆ ಏನು, ಅದರ ಪ್ರಾಮುಖ್ಯತೆ ಅಂದ್ರೆ ಏನು ಅಂತ ತಿಳಿಸಿಕೊಟ್ರಿ. ಈ ಸಂಚಿಕೆಯಲ್ಲಿ ಬ್ರಹ್ಮಸ್ಥಾನದ ಬಗ್ಗೆ ಮಾತಾಡೋಣ. ಬ್ರಹ್ಮಸ್ಥಾನ ಅಂದ್ರೆ ಏನು, ಅದರ ವೈಶಿಷ್ಟ್ಯತೆ ಏನು ಗುರುಜಿ? ನೋಡಿ, ಇವಾಗ ಬ್ರಹ್ಮಸ್ಥಾನ ಅಂದರೆ ಅಲ್ಲಿ ನಾಭಿ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ಈ ವಾಸ್ತು ಪುರುಷನ ನಾಭಿ ಸ್ಥಾನ ಅಲ್ಲಿ ಸಾಕ್ಷಾತ್ ಬ್ರಹ್ಮದೇವರೇ ಸ್ಥಿತರಾಗಿರ್ತಾರೆ ಅನ್ನೋದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಆ ಕಾರಣದಿಂದ ಅಂದರೆ ನಾವು ಅದನ್ನು ಫಸ್ಟ್ ಆಫ್ ಆಲು ಕರೆಕ್ಟಾಗಿ ವಿಭಜನೆ ಮಾಡುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಯಾವುದೇ ಮನೆಯಲ್ಲಾಗಲಿ ವಿಭಜನೆ ಅತಿ ಮುಖ್ಯ. ನಾವು ಯಾವ ಒಂದು ಮೂಲೆಯಲ್ಲಾಗಲಿ, ದೇವಮೂಲೆ ಆಗ್ಬೋದು ಅಥವಾ ನೈಋತ್ಯ ಆಗಿರ್ಬೋದು, ಉತ್ತರ ಆಗಿರ್ಬೋದು, ಪೂರ್ವ ಆಗಿರ್ಬೋದು, ಎಲ್ಲವೂ ದಿಕ್ಕುಗಳನ್ನು ವಿಭಜನೆ ಮಾಡೋದು ಅತಿ ಮುಖ್ಯವಾಗುತ್ತೆ. ಆ ವಿಭಜನೆ ಸಂದರ್ಭದಲ್ಲಿ ಮಧ್ಯಭಾಗ ನಿರ್ಮಾಣ ಆಗುವಂಥದ್ದೇ ಆ ಒಂದು ಬ್ರಹ್ಮಸ್ಥಾನ. ಅಲ್ಲಿ ಏನಿರಬಾರ್ದು ಅನ್ನೋದು ಅಂದರೆ ಭಾರವಾದಂತಹ ವಸ್ತುಗಳನ್ನು ಇರಬಾರ್ದು. ಜೊತೆಗೆ ಪಿಲ್ಲರ್ಗಳು ನೋಡಿ, ಎಷ್ಟೋ ಜನ ಗೊತ್ತಿರಲ್ಲ. ನಾವು ಅವ್ರು ಏನು ಅಂದ್ಕೊಂಡಿರ್ತಾರೆ, ಇದು ಮಧ್ಯ ಇಲ್ಲ, ಕರೆಕ್ಟಾಗಿ ಪಕ್ಕಕ್ಕಿದೆ, ಮಧ್ಯಕ್ಕಿಂತ ಪಕ್ಕಕ್ಕಿದೆ ಅಂತ ಹೇಳ್ಬಿಟ್ಟಿರ್ತಾರೆ. ಆದರೆ ಬ್ರಹ್ಮಸ್ಥಾನ ನಾವು ಚತುರ್ಭುಜಾಕಾರವಾಗಿ ಏನಾದರೂ ನಿರ್ಮಾಣ ಮಾಡಿ ಅಲ್ಲಿ ಎಷ್ಟು ಪ್ರಮಾಣವಾಗಿ ಆ ಬ್ರಹ್ಮಸ್ಥಾನ ಬರುತ್ತೆ ಅಂತ ನಿರ್ಣಯ ಮಾಡಿದಾಗ ಅದರ ಸುತ್ತಲೂ ಎಲ್ಲೂ ಈ ಪಿಲ್ಲರ್ಗಳು ಬರಬಾರ್ದು. ಅಂದರೆ ಆ ಭಾಗದವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲಿ ಬಂದರೂ ಪರವಾಗಿಲ್ಲ. ಏನು ಮಾಡಿರ್ತಾರೆ ಅಂದರೆ ಅದೇ ಜಾಗದಲ್ಲಿ ಪಿಲ್ಲರ್ ಬಂದ್ಬಿಟ್ಟಿರ್ತದೆ, ಅದೇ ಜಾಗದಲ್ಲಿ ಈ ಭೀಮನ ಇಂಟು ಮಾರ್ಕು ಸಹ ಬಂದ್ಬಿಟ್ಟಿರ್ತದೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಪಾಪ ಅವ್ರದ್ದೇನು ಸಮಸ್ಯೆ ಇಲ್ಲ, ಅವ್ರಿಗೆ ಗೊತ್ತಿರಲ್ಲ, ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತಾರೆ. ಆ ಭಾಗದಲ್ಲಿ ಏನಾದರೂ ಈ ಥರ ಬಂದರೆ ಮನೆಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಪ್ರಮುಖವಾಗಿ, ಮತ್ತು ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸ ಆಗಿರ್ಬೋದು, ಅದು ಸಂತಾನ ದೋಷವಾಗಿರ್ಬೋಂಥದ್ದು, ಇದೆಲ್ಲ ತೋರಿಸುವಂಥದ್ದು ಈ ಬ್ರಹ್ಮಸ್ಥಾನದ ಒಂದು ವಿಶೇಷತೆ. ಬ್ರಹ್ಮಸ್ಥಾನದಲ್ಲಿ ಯಾವ್ಯಾವ ವಸ್ತುಗಳನ್ನ ಅಥವಾ ಪದಾರ್ಥಗಳನ್ನ ಇಡಬಹುದು ಅಂತ ಗುರುಜಿ? ಪ್ರಮುಖವಾಗಿ ಹೇಳ್ಬೇಕು ಅಂದರೆ ಬ್ರಹ್ಮಸ್ಥಾನದಲ್ಲಿ ಯಾವ ವಸ್ತುಗಳನ್ನು ಇರಬಾರ್ದು. ಅದು ಹೇಗಾಗುತ್ತೆ ಅಂದರೆ, ಈ ನಾವು ವಾಸ್ತು ಅಂದಿದ ತಕ್ಷಣ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥದ್ದೇ ವಾಸ್ತು. ಆ ಪಂಚಭೂತಗಳಿಂದ ಬಂದಿರುವಂತಹ ಎನರ್ಜಿ ಆಕಾಶಕಾಯದಿಂದ ಏನು ಬರ್ತದೆ, ಆ ಎನರ್ಜಿ ನೇರವಾಗಿ ಭೂತತ್ವಕ್ಕೆ ಅಂದರೆ ಭೂಮಿಗೆ ಸೇರುವಂಥದ್ದು. ಅದರ ಮಧ್ಯದಲ್ಲಿ ಯಾವ ಒಂದು ಪದಾರ್ಥಗಳು ಇರಬಾರ್ದು. ಆಗೇನಾಗುತ್ತೆ, ಆ ಮನೆಯಲ್ಲಿ ಭೂಮಿಗೆ ನೇರವಾಗಿ ಬಂದಂತಹ ಎನರ್ಜಿ ಮನೆಯಲ್ಲಿ ಪಸರಿಸುತ್ತದೆ. ಆ ಮನೆಯಲ್ಲಿ ಯಾವಾಗ ಪಸರಿಸುತ್ತದೆ, ಕಾಸ್ಮಿಕ್ ಎನರ್ಜಿ ಆಗಿರ್ಬೋದು ಅಥವಾ ಒಳ್ಳೆ ಶುಭರಶ್ಮಿಗಳಾಗಿರ್ಬೋದು, ಅವಾಗ ಮನೆಯಲ್ಲೆಲ್ಲ ಇರೋರೆಲ್ಲರೂ ಲವಲವಿಕೆಯಿಂದ ಇರ್ತಾರೆ. ಆ ಕಾರಣದಿಂದ, ಒಂದೇ ಒಂದು ಕಾರಣದಿಂದ ಆ ಒಂದು ಚೌಕಾಕಾರ, ಆ ಒಂದು ಇದರಲ್ಲಿ ಯಾವ ವಸ್ತುಗಳನ್ನು ಇರಲೇಬಾರ್ದು ಅಂತಲೇ ಹೇಳ್ತದೆ ಶಾಸ್ತ್ರ. ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ, ಕೆಲವರು ಅದ್ರ ಮೇಲ್ಗಡೆ ಒಂದು ಸ್ಕೈಲೈಟ್ ಅಂತ ಮಾಡ್ಕೊತಾ ಇದ್ದಾರೆ. ಬಟ್ ಅದು ಸಂಪೂರ್ಣವಾಗಿ ವಾಸ್ತುಗೆ ಹತ್ರ ಅಂತಲೂ ಹೇಳೋಕ್ಕಾಗಲ್ಲ, ವಿರುದ್ಧ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದನ್ನ ಎಲ್ಲರೂ ಸ್ವಲ್ಪ ದ್ವಂದ್ವಲ್ಲೇ ನಿರ್ಣಯ ಮಾಡಿದ್ದಾರೆ. ಆ ಒಂದೇ ಒಂದು ಕಾರಣದಿಂದ ಆ ಭಾಗದಲ್ಲಿ ಯಾವ ಒಂದು ವಸ್ತುವನ್ನು ಇಡಬಾರ್ದು ಅಂತ ಹೇಳ್ತದೆ ಶಾಸ್ತ್ರ. ಗುರುಜಿ, ಬ್ರಹ್ಮಸ್ಥಾನದಲ್ಲಿ ಕೆಲವರು ಬೆಡ್ರೂಮ್ ಅನ್ನ ನಿರ್ಮಾಣ ಮಾಡ್ತಾರೆ ಅಥವಾ ಶೌಚಾಲಯನ ಕಟ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾದ್ರೂ ದೋಷ ಉಂಟಾಗುತ್ತಾ? ಪ್ರಮುಖವಾಗಿ ಹೇಳುವಂಥದ್ದಾದ್ರೆ ಖಂಡಿತವಾಗ್ಲೂ ಆ ಒಂದು ಬ್ರಹ್ಮಸ್ಥಾನದಲ್ಲಿ ಯಾವ ಒಂದು ಕೋಣೆಯೂ ಇರಬಾರ್ದು ಅಂತ ಹೇಳ್ತದೆ. ಪ್ರಮುಖ ಅದರಲ್ಲೂ ಶೌಚಾಲಯವಂತೂ ಇರಬಾರ್ದು, ಅದರಲ್ಲೂ ಶಯನಗೃಹ ಸಹ ಇರಬಾರ್ದು. ಯಾವ ಒಂದು ಗೃಹ ಇರಬಾರ್ದು. ಅದರಲ್ಲಿ ಏನಾದರೂ ಆ ಒಂದು ಟಾಯ್ಲೆಟ್ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಅವರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇದು ನೀವು ತುಂಬ ಅಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಸಮಸ್ಯೆ ನೋಡ್ತಾ ಇದ್ದೀವಿ. ಮನೆಯ ಮಧ್ಯಭಾಗ ಅನ್ನೋದೇ ಗೊತ್ತಿರಲ್ಲ ಅವ್ರಿಗೇನಾಗಿರುತ್ತೆ, ಒಂದು ಗೋಡೆ ಬಂದಿರ್ತದೆ, ಆ ಗೋಡೆಯ ಮಧ್ಯದಿಂದ ಅದು ಟಾಯ್ಲೆಟ್ ನಿರ್ಮಾಣ ಆಗೋಗಿರ್ತದೆ.
ಯಾಕೆ ಅಂದರೆ ಅದು ನೈಋತ್ಯ ಅಂದರೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಬೆಡ್ರೂಮ್ ಇರ್ತದೆ. ಇದಕ್ಕೆ ಅಟ್ಯಾಚ್ಡ್ ಯಾವಾಗ ಬಾತ್ರೂಮ್ ಇರ್ತದೋ ಆ ಬಾತ್ರೂಮು ನಾವು ನಿರ್ಣಯ ಮಾಡಬೇಕಾದ್ರೆ, ಬ್ರಹ್ಮಸ್ಥಾನ ನಿರ್ಣಯ ಮಾಡಬೇಕಾದ್ರೆ ಆ ಬ್ರಹ್ಮಸ್ಥಾನದ ಮಧ್ಯಭಾಗ ಈ ಟಾಯ್ಲೆಟ್ ಬಂದ್ಬಿಟ್ಟಿರ್ತದೆ. ಆಗ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಅದು ಯಾವ ಭಾಗದಲ್ಲಿ ಬಂದಿದೆಯೋ ಅದಕ್ಕೆ ಸಂಬಂಧಪಟ್ಟಿರೋಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅದೇ ಕಾರಣದಿಂದ ಆ ಜಾಗದನ್ನ ಖಾಲಿ ಬಿಡೋದು ತುಂಬ ಒಳ್ಳೆಯದು. ಕೆಲವರು ಅಟ್ಲೀಸ್ಟು ಅದ್ರಲ್ಲಿ ಮೆಟ್ಲಲ್ಲಿ ಓಡಾಡ್ಬೋದಾ ಅಂತ ಕೇಳ್ತಾರೆ. ಅಂದ್ರೆ ಆ ಭಾಗ ಬ್ರಹ್ಮಸ್ಥಾನ ಅಂತ ಹೇಳ್ಬಿಟ್ರಿ, ಓಡಾಡ್ಬೋದಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಓಡಾಡ್ಬೋದು, ಯಾಕಂದ್ರೆ ಅದು ಮನೆ ಒಳಗಡೆ ಓಡಾಡ್ಬೋದು. ನಾನು ಹೇಳೋವಂಥದ್ದು ಟೆರಸ್ ಮೇಲೆ, ಇವಾಗ ನಾವು ಟೆರಸ್ ಮೇಲೆ ಇರ್ತೀವಿ, ಅಲ್ಲಿ ಓಡಾಡ್ಬೋದಾ ಅಂದ್ರೆ ಓಡಾಡೋಂಗ್ ಇದ್ರೆ ಅಂದ್ರೆ ಪರಿಸ್ಥಿತಿ ಮಧ್ಯಸ್ಥಾನ ಅನ್ನೋದು ಗೊತ್ತಿರ್ತದೆ. ಆ ಭಾಗವನ್ನು ಮಾತ್ರ ನಾವೊಂದು ಚೌಕಾಕಾರ ಮಾಡಿ ಅಲ್ಲಿ ಹಳದಿ ಬಣ್ಣದ ಒಂದು ಪೇಂಟ್ ಹೊಡೆದ್ಬಿಟ್ಟು ಅದನ್ನ ಗುರುತಿಸೋಕೆ, ಯಾಕಂದ್ರೆ ಯಾವಾಗ್ಲೂ ನಾವು ಇದು ಬ್ರಹ್ಮಸ್ಥಾನ ಅಂತ ನಾವು ಇದು ಲೆಕ್ಕ ಮಾಡಿ ಆಗಕ್ಕಾಗಲ್ಲ. ಸೊ ಆ ಕಾರಣದಿಂದ ಅಲ್ಲೊಂದು 1 ಅಡಿಗೆ 1 ಅಡಿನೋ ಅಥವಾ 1.5 ಅಡಿಗೆ 1.5 ಅಡಿನೋ ಅಷ್ಟು ಈ ಹಳದಿ ಮಿಶ್ರಿತವಾದಂತಹ ಒಂದು ಬಣ್ಣವನ್ನ ಲೇಪನೆ ಮಾಡಿದ್ರೆ ಆ ಮೇಲ್ಗಡೆ ಭಾಗ ಮಕ್ಳಿಗೂ ಗೊತ್ತಾಗ್ಬಿಡುತ್ತೆ, ಇದು ಬ್ರಹ್ಮಸ್ಥಾನ, ನಾವು ಇಲ್ಲಿ ಓಡಾಡಂಗಿಲ್ಲ ಅಂತ. ಅವಾಗ ಏನಾಗುತ್ತೆ, ಅಲರ್ಟ್ ಆಗಿರ್ತೀವಿ ನಾವು. ಆ ಪಾದ ಇಡ್ಬೇಕಾದ್ರೆ ಯೋಚನೆ ಮಾಡಿ ಪಾದ ಇಡ್ತೀವಿ. ಅನಿರೀಕ್ಷಿತವಾಗಿ ಇಟ್ಟಾಗ ಅದೆಲ್ಲ ದೋಷ ಆಗಲ್ಲ. ಈಗೇನೋ ಮಳೆ ಬಂದ್ಬಿಡ್ತು, ಇಮಿಡಿಯೇಟ್ಲಿ ಹೋಗಿ ಬಟ್ಟೆ ಮೇಲ್ಗಡೆ ಹಾರಾಕಿರ್ತೀವಿ, ತಗೊಂಡ್ಬಂದ್ಬಿಡ್ಬೇಕು, ಅಯ್ಯೋ ಅದೇ ಅವಾಗೆಲ್ಲ ನೀವು ಚಿಂತೆ ಮಾಡೋಂಥದ್ದೇನಿಲ್ಲ. ಕೆಲವು ಅನಿರೀಕ್ಷಿತವಾಗಿ ಗೊತ್ತಿಲ್ಲದೆ ಮಾಡೋದಕ್ಕೆ ಅದು ತಪ್ಪು ಅನ್ಸಲ್ಲ, ಗೊತ್ತಿದ್ದು ಮಾಡುವಂಥದ್ದನ್ನ ತಪ್ಪು ಅಂತ ಹೇಳಿದ್ವಿ. ಆ ಕಾರಣದಿಂದ ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಇಟ್ಕೊಂಡ್ರೆ, ಅಥವಾ ಅಲ್ಲಿ ಯಾವ್ದಾರ ಒಂದು ಹೂವಿಂದು ಅಥವಾ ತುಳಸಿಗೆ ಸಂಬಂಧಪಟ್ಟಿರೋಂಥದ್ದು ಯಾವುದೋ ಒಂದು ಪೋಸ್ಟರ್ ಇಟ್ಟರೆ ಆಗುತ್ತೆ. ಗುರುಜಿ, ಬ್ರಹ್ಮಸ್ಥಾನವನ್ನ ನೀವು ಹೇಳ್ದಂಗೆ ಖಾಲಿ ಬಿಡೋದ್ರಿಂದ ಏನೇನ್ ಲಾಭಗಳಿವೆ ಅಂತ ನೋಡಿ. ಪ್ರಮುಖವಾಗಿ ಬ್ರಹ್ಮಸ್ಥಾನದಲ್ಲಿ ಆ ಒಂದು ಭಾಗವನ್ನು ಯಾವಾಗ ಖಾಲಿ ಇಡ್ತೇವೋ ಅಲ್ಲಿ ಒಂದು ವಿಶೇಷವಾದಂತಹ ಚೇತನಾ ಶಕ್ತಿ ಬರುತ್ತೆ. ಇವಾಗ ಒಬ್ಬ ವ್ಯಕ್ತಿ ಕೂತಿದ್ದಾಗ ಎಲ್ಲಿಂದ ಎನರ್ಜಿ ಬರೋದು ಅಂದರೆ ಆಕಾಶದಿಂದ ಒಂದು ತಪಸ್ಸು ಕೂತಿದ್ದಾನೆ ಅಂತ ತಿಳ್ಕೊಳ್ಳಿ. ನಮ್ಮ ಧ್ಯಾನ ಮಾಡೋಂಥದ್ದು ಮೂಲಾಧಾರದಕ್ಕಿಂತ ಸಹಸ್ರದಳದ ಮೇಲಕ್ಕೆ ಹೋಗ್ತಾ ಇರ್ತದೆ. ಅಂದರೆ ಆ ದಳದಿಂದ ಬರುವಂತಹ ಎನರ್ಜಿನ ನಾವು ಕಂಪ್ಲೀಟಾಗಿ ಮೂಲಾಧಾರ ಆಗಿರ್ಬೋದು, ಸ್ವಾಧಿಷ್ಠಾನ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ಎಲ್ಲ ಸಪ್ತಚಕ್ರಗಳಲ್ಲೂ ಅದನ್ನು ಆಕ್ಟಿವ್ ಮಾಡುತ್ತೆ. ಯಾಕೆ ಆಕ್ಟಿವ್ ಮಾಡುತ್ತೆ ಅಂದ್ರೆ ಅದು ಬಂದಂತಹ ಎನರ್ಜಿನ ಗ್ರಹಿಸ್ಕೊಳ್ಳುವಂತಹ ಜಾಗ ಅದು. ಆ ಜಾಗದಿಂದ ಬರುವಂತ ಎನರ್ಜಿ ಏನಾಗುತ್ತೆ, ಮನೆಯಲ್ಲೆಲ್ಲ ಪಸರಿಸುತ್ತೆ. ಯಾವಾಗ ಮನೆಯಲ್ಲೆಲ್ಲ ಅದು ಎನರ್ಜಿ ಸ್ಟಾರ್ಟ್ ಆಗುತ್ತೋ ಎಲ್ಲ ವಿಚಾರದಲ್ಲೂ ಖಂಡಿತವಾಗ್ಲೂ ಶುಭವೇ ಕಾಣುತ್ತಾ ಇರ್ತದೆ ಅವ್ರ ಮನೆಯಲ್ಲಿ. ಕೆಲವರು ಹೇಳ್ತಾರೆ, ಅಯ್ಯೋ ನಮ್ಮ ಮನೇಲಿ ಬ್ರಹ್ಮಸ್ಥಾನದಲ್ಲಿ ಒಂಚೂರು ನಾವು ಏನು ಇಟ್ಟಿಲ್ಲ, ಅದು ತುಂಬಾ ಚೆನ್ನಾಗಿದೆ, ನಾವು ಕರೆಕ್ಟಾಗಿ ಇಟ್ಟಿದ್ವಿ ಅಂತ ಎಷ್ಟೋ ಜನ ಹೇಳಿರ್ತಾರೆ. ನಾನೇ ಸ್ವತಃ ನನ್ನ ಕಣ್ಣಾರ ಹೋಗಿ ನೋಡಿದ್ದೀನಿ ಅಂತ. ಆದ್ರೂ ಅವ್ರ ಮನೇಲಿ ಏನೋ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಆಗ ನೋಡಿದಾಗ ಅವ್ರದ್ದು ಅಕ್ಯುರೇಟ್ ಆಗಿ ಆ ಬ್ರಹ್ಮಸ್ಥಾನ ಇರೋದಿಲ್ಲ. ಆ ಜಾಗದಲ್ಲೇ ಬೇರೆ ಯಾವುದೋ ಒಂದು ಕೊಠಡಿ, ನೀವು ಹೇಳ್ದಂಗೆ ಒಂದು ಶಯನಗೃಹನೋ ಅಥವಾ ಶೌಚಾಲಯನೋ ಅಥವಾ ಇನ್ನೊಂದು ಏನೋ. ಅವ್ ಕೆಲವ್ರು ಏನ್ ಮಾಡಿರ್ತಾರೆ ಗೊತ್ತಾ, ದೊಡ್ಡದು ಒಂದು ಪಿಲ್ಲರ್ ಇಟ್ಬಿಟ್ಟಿರ್ತಾರೆ, ಶೋ ಪಿಲ್ಲರು ಇಲ್ವಾ, ಒಂದು ದೊಡ್ಡದು ಹೂವಿನ ಕುಂಡ, ಅದ್ರ ಜೊತೆಗೆ ಅದು ಇದು ಪೋಸ್ಟರ್ಗಳು. ಕೆಲವೊಂದು ಪೋಸ್ಟರ್ಗಳು ಸಹ ಅದು ನಕಾರಾತ್ಮಕವಾದಂತಹ ಚಿಂತನೆಯನ್ನು ತೋರಿಸುವಂಥದ್ದು ಸಹ ಇರ್ತದೆ. ಆ ಕಾರಣದಿಂದ ಆ ಜಾಗವನ್ನ ಶುಚಿಯಾಗಿ ಇಟ್ಕೊಳ್ಳುವಂಥದ್ದು ಅತಿ ಮುಖ್ಯ. ಅದೇ ರೀತಿ ಆ ಜಾಗದಲ್ಲಿ ನಮ್ಮ ಒಂದು, ನಾನೇನು ಹೇಳಿದ್ನಲ್ಲ, ಸಪ್ತ ಚಕ್ರಗಳ ಎನರ್ಜಿ ಸಹ ನಮ್ಮ ಮನೆಗೆ ಸಂಬಂಧಪಟ್ಟಂತ ಎನರ್ಜಿ ಬರುವಂತ ಜಾಗ ಸಹ ಅದೇ ಆಗಿರ್ತದೆ. ಬ್ರಹ್ಮಸ್ಥಾನದ ಪ್ರಾಮುಖ್ಯತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.